ಬ್ರಹ್ಮ ರಾಕ್ಷಸ ಒಬ್ಬರ ಮೈ ಮೇಲೆ ಬಂದ್ರೆ ಅವ್ರ ಕಣ್ಣು ಫುಲ್ ರೆಡ್ ಆಗುತ್ತೆ. ಬ್ರಹ್ಮ ರಾಕ್ಷಸ ಬಂದ್ರೆ ಯಾರು ಬದುಕಲ್ಲ. ಕೆಂಪಗಿರೋರ್ ಸಮೇತ ಬೆಳ್ಳಗ್ ಪಿಂಚ್ಕೊಂಡ್ಬಿಟ್ಟಿರ್ತಾರೆ. ಬ್ರಹ್ಮ ರಾಕ್ಷಸ ಬಂದ್ರೆ ಒಂದು ಆತ್ಮ ಬಂದ್ರೇನೆ ನಾವು ತಡಿಯಲ್ಲ. ಇನ್ನ 100 ಪಟ್ಟಷ್ಟು ಬ್ರಹ್ಮ ರಾಕ್ಷಸ ಬಂದ್ರೆ ನಾವು ತಡೀತೀವ? ಬ್ರಹ್ಮ ರಾಕ್ಷಸ ಬಂದಿಲ್ಲ, ಬರೋದು ಇಲ್ಲ. ಬ್ರಹ್ಮ ರಾಕ್ಷಸನ್ನ ಯಾವುದೇ ಮಂತ್ರವಾದಿ ಪ್ರಯೋಗ ಮಾಡ್ಕೊಳ್ಳಲ್ಲ. ಪ್ರಯೋಗ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಮಂತ್ರ ಬ್ರಹ್ಮ ರಾಕ್ಷಸ ಬಂದು ಪ್ರತ್ಯಕ್ಷ ಆಗಿದ್ದ ಕ್ಷಣದಲ್ಲಿ ಫಸ್ಟ್ ರಕ್ತ ಕುಡಿಯೋದೇನೆ ಮಂತ್ರವಾದಿ. ಈಗಾಗಲೇ ನಮ್ಮಲ್ಲಿಗೆ 1.5 ತಿಂಗಳಿಂದ ಬರ್ತಾವ್ರೆ. ಬೇರೆ ಕಡೆ ಎಲ್ಲ ಹೋಗಿ ತೋರಿಸ್ಕೊಂಡಿದ್ದಾರೆ. ಅವ್ರಿಗೆ ಭಾಳ ಒಂದು ಗಾಳಿ ಸಮಸ್ಯೆ ಇದೆ ಅಂತೇಳಿ ಬಂದಿದ್ರು. ನಾವು ಅಂಜನಾಕ್ ನೋಡಿದ್ವಿ. ಗಾಳಿ ಸಮಸ್ಯೆ ಇತ್ತು. ಪಾಪ ಅವ್ರು ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಸುಸ್ತಿ ಬೀಳೋರು, ಅಲ್ಲಲ್ಲೇ ಮಲ್ಕೊಂಡ್ಬಿಡೋರು. ಇಲ್ಲೂ ಬಂದ್ಬಿಟ್ಟು 1-2 ಸರಿ ಇಲ್ಲೂ ಮಲ್ಗೆ ಬಿಟ್ಟಿದ್ರು ಅವರು. ಆಮೇಲೆ ರೆಡಿ ಮಾಡಿ ಕೊಟ್ಟೆ. ಮೊನ್ನೆ ಅಮಾವಾಸ್ಯೆಗೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಯಂತ್ರ ಹಾಕಿ ಕೊಟ್ಟಿದ್ದೀನಿ. ಇವಾಗ ಚೆನ್ನಾಗಿದ್ದಾರೆ. ಮುಂದೆ ಅವ್ರ ಬಾಯಲ್ಲೇ ನೀವು ಕೇಳಬೇಕು ಏನು ಹೇಳ್ತಾರೆ. ಏನು ತೊಂದರೆ ಆಗಿತ್ತು, ಏನೆಲ್ಲ ಸರ್? ಇದು ಸುಮಾರು ಒಂದು 7-8 ವರ್ಷದಿಂದ ನಾವು ತುಂಬ ಅವಸ್ಥೆ ಪಟ್ಟಿದ್ದೀವಿ. ಎಲ್ಲ ತೆಗೆಯೋದೇನೋ ಇಲ್ಲ ಅಂತ ಹೇಳ್ತಾ ಇಲ್ಲ. ತೆಗೆದು ಮತ್ತೆ ವಾಪಸ್ಸು ಅದು ಮೈಯಲ್ಲಿ ಸೇರ್ಕೊತ ಐತೆ. ಸುಮಾರು 7-8 ವರ್ಷದಿಂದ ಇದನ್ನು ಅನುಭವಿಸಿದ್ದೀವಿ. ಈಗ ಇಲ್ಲಿ ಬಂದ ಮೇಲೆ ಆ ಅಪ್ಪನ ನಂಬ್ಕೊಂಡು ಬಂದಿದ್ದೀವಿ. ಯಾವ ಥರ ತೊಂದರೆ ಆಗೋದು? ಅದು ಮನೇಲಿರೋ ಕೂತ್ಕೊಳ್ಳೋಕೆ ಬಿಡಲ್ಲ, ನಿದ್ದೆ ಮಾಡಬೇಕು. ಹೊರಗಡೆ ಏನು ಕಳ್ಸೋಕ್ಕೆ ಬಿಡಲ್ಲ. ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ಇವರು. ನಮ್ಮದು ಮಗ್ಗದ ನೇಗೆದು ಒಂದು ಇದಿತ್ತು, ಅದರಲ್ಲಿ ಹೋಗ್ತಾಯಿದ್ರು. ಅಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ಮನೇಲಿ ಬಂದರೆ ನಿದ್ದೆ ಯಾರ ಮೇಲೆ ಗಮನ ಇರ್ತಾ ಇರಲಿಲ್ಲ, ನಮ್ಮ ಮೇಲೆ ಸಹ ಗಮನ ಇರ್ತಾ ಇರಲಿಲ್ಲ. ಹಂಗಾಗಿ ತೀರಾ ನಮಗೆ ಅವಸ್ಥೆ ಆಗಿತ್ತು ಅದು. ಇದು 7-8 ವರ್ಷದಿಂದ 7-8 ವರ್ಷ ಬೇರೆ ಕಡೆನೂ ಹೋಗಿ ಮಾಡಿಸಿದ್ರೆ ಪರಿಹಾರ ಸಿಗ್ತಾ ಇಲ್ಲ. ನಮ್ಮಲ್ಲಿ ಇಲ್ಲಿ ಅಮಾವಾಸ್ಯೆಗೆ ಒಂದೇ ದಿನ ತಡೆ ಹೊಡೆದ್ಬಿಟ್ಟು ಬಂದೋಬಸ್ತ್ ಮಾಡಿ ಬೆಳ್ಳಿ ಯಂತ್ರ ಧಾರಣೆ ಮಾಡಿಕೊಟ್ಟಿದ್ದೀನಿ. ಇವಾಗ ಅವ್ರಿಗೇನು ಸಮಸ್ಯೆ ಇಲ್ಲ, ಚೆನ್ನಾಗವ್ರೆ. ಈಗ ಆರೋಗ್ಯವಾಗಿ ನಿದ್ದೆ ಎಲ್ಲ ಇಲ್ಲ, ಈಗ ನಿದ್ದೆ ಎಲ್ಲ ಚೆನ್ನಾಗಿದೆ. ಅವತ್ತೇ ನಮ್ಗೆ ಇವ್ರು ಕಟ್ಟು ಹೊಡಿತಾ ಇದ್ದಂಗೆ ನಮ್ಗೆ ಗೊತ್ತಾಗ್ಬಿಡ್ತಿಲ್ಲ. ಇವ್ರಿಗೆ ಗೊತ್ತಾಗ್ತು ಅದು ನಿಮ್ಮ ಮನೆಯವ್ರಿಗೆ ತೊಂದರೆ? ಮನೆಯವ್ರಿಗೆ. ಹೌದು. ಹೇಳಿ ಮೇಡಮ್ ಅವರೇ, ನೀವು ಅದು ಯಾವ ಥರ ನಿಮ್ಗೆ ಅನಿಸ್ತಾ ಇತ್ತು? ನನಗೆ ಕೈ ಕಾಲೆಲ್ಲ ಒಂಥರ ಚುಚ್ಚೋದು, ಮೈ ಎಲ್ಲ ಭಾರ, ಜ್ಞಾನ ಇರ್ತಾ ಇರಲಿಲ್ಲ. ನನಗೆ ಜ್ಞಾನ ಇರ್ತಾ ಇರಲಿಲ್ಲ. ಇಲ್ಲ, ನಮ್ಮ ಕಡೆ ಇರ್ತದೆ ಸರ್, ತುಂಬಾನೇ ಇರ್ತಾ ಇರಲಿಲ್ಲ. ಏನೇನು ಇಲ್ಲ. ಈಗೂ ಸಹ ಏನಾದ್ರು ಅಡುಗೆ ಇದ್ರ ಕಡೆ ಹೋದ್ರೆ, ಅಡುಗೆ ಮನೆ ಕಡೆ ಹೋದ್ರೆ ಇನ್ನೂ ಕೆಲವು ಮರ್ತು ಬಿಟ್ಟವ್ರೆ. ಈಗ ರಿಕವರಿ ಆಗ್ತಾವ್ರೆ, ನಿಧಾನಕ್ಕೆ ರಿಕವರಿ ಆಗ್ತಾವ್ರೆ. ಅಂದರೆ ಇದು ಸುಮಾರು ನಿಮ್ಗೆ ಡಿಸ್ಟರ್ಬ್ ಆಗೈತೆ? ಹೌದು, ತುಂಬಾನೇ ಆಗೈತೆ ಇದು. ಇದರಿಂದ ಯಾವಾಗ ಈಚೆ ಬರ್ತೀವಿ ಅಂತ ಅನ್ಕೊಂಡಿದ್ದೀವಿ ನಾವು. ಅದಕ್ಕೆ ಇವ್ರು ನಂಬಿಕೊಂಡು ಬಂದಿದ್ದೀವಿ. ಒಳ್ಳೇದಾಗೈತೆ. ಯಾವ ಥರದ ಆತ್ಮ ಇತ್ತು ಇವರಲ್ಲಿ? ಸರ್, ಒಂದು ಗಾಳಿ ಸರ್, ಅದು ಮಂಡು ಬಿದ್ದುಬಿಟ್ಟಿತ್ತು. ಅದು ಗಂಡದ ಹೆಣ್ಣು ಮಂಡು ಬಿದ್ದುಬಿಟ್ಟಿತ್ತು. ಅದು ಯಾವ ಉದ್ದೇಶಕ್ಕೆ ಅದು ಇತ್ತು ಅಂದರೆ ಅವ್ರಿಗೇನು ಮಾಡಿಸಿ ತುಂಬಿರೋಂಥದ್ದಲ್ಲ, ಅದಾಗ ಅದೇನೆ ಬಂದು ಸೇರ್ಕೊಂಡಿರೋದು. ಇಲ್ಲ, ಕ್ಲಿಯರ್ ಆಯಿತು. ಅವತ್ತೇನೆ ಅಲ್ಲೇ ದೇವ್ರ ಮುಂದೆ ಕುಂಡ್ರಿಸ್ಬಿಟ್ಟು ಅಲ್ಲೇ ಇದು ಮಾಡಿ, ಅಲ್ಲೇನೆ ದೇವ್ರ ಶಕ್ತಿಗೆ ಇದು ಮಾಡಿಬಿಟ್ಟು ಹಂಗೆ ಹಿಂದೇನೆ ಕಟ್ಟೊಡ್ದು ಹಂಗೇನೆ ಅವ್ರಿಗೆ ಯಂತ್ರ ಹಾಕಿ ಕೊಟ್ಬಿಟ್ಟಿದ್ರು. ತೋರಿಸಿ ಯಂತ್ರ ಹಾಕಿ. ಅದು ಬೆಳ್ಳಿ ಯಂತ್ರ. ಅದು ಇನ್ನು ಅವರು ಲೈಫ್ ಲಾಂಗ್ ಅವ್ರ ಹತ್ರಕ್ಕೆ ಯಾವುದು ಬರಲ್ಲ. ಇನ್ನು ಯಾವುದು ಬರಲ್ಲ. ಅವ್ರಿಗೆ ಯಾರಾದರೂ ಮಾಟ ಮಂತ್ರ ಮಾಡಿದ್ರು ತಾಗಲ್ಲ, ದೆವ್ವ ಬಂದ್ರೂ ಬರಲ್ಲ. ಆ ಯಂತ್ರ ಇರೋವರೆಗೂ ಇಲ್ಲ, ಆ ಯಂತ್ರ ತೆಗೆದ್ಮೇಲೇನು ಯಂತ್ರ ಅವರು ಲೈಫ್ ಲಾಂಗ್ ಅವ್ರು ಸಾಯೋ ತನಕ. ಯಾವ ಥರ ನಿಯಮಗಳು ಅದು ಯಂತ್ರ ಹಾಕೊಬೇಕಾದ್ರೆ? ಅದು ಯಂತ್ರ ಹಾಕಿದ್ಮೇಲೆ 48 ಡೇಸು ಅದು ಅರ್ಶಿಣದ ನೀರಲ್ಲಿ ಹಾಲಲ್ಲಿ ಎಲ್ಲ ತೊಳೆದು ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀವಿ ಆ ಯಂತ್ರಕ್ಕೂ ಅದೇ ಥರ ಬೂತ್ಕಡ್ಡಿ ಹೊಗೆ ಕೊಡಬೇಕು. ತಿಥಿ ಊಟ ತಿನ್ನಬಾರ್ದು, ಪಕ್ಷದ ಊಟ ತಿನ್ನಬಾರ್ದು, ಮತ್ತು ಸಾವುಗಳಿಗೆ ಹೋಗಬಾರ್ದು, ಮಶಾಣಗಳಿಗೆ ಹೋಗಬಾರ್ದು. ಹೆಣ್ಮಕ್ಳು ಋತುಮತಿ ಆದರೆ ಹೋಗಂಗಿಲ್ಲ. ಇದನ್ನ ಒಂದು ಫಾಲೋಅಪ್ ಮಾಡಿಕೊಂಡ್ರೆ ಅದು ಸೇಫ್ಟಿ. ಅಂದರೆ ಅವ್ರ ದೇಹಕ್ಕೆ ಅವ್ರಿಗೆ ರಕ್ಷಣೆ. ಬೈ ಚಾನ್ಸ್ ಹೋಗಿ ಬಂದರೆ ಎತ್ತರಿಗೆ ಏನೋ ಅದು ಪವರ್ ಕಳ್ಕೊಂಡು ಹೌದು, ಭಿನ್ನ ಆಗಿಬಿಡುತ್ತೆ. ಮತ್ತೆ ಮಾಡ್ಕೊಬೇಕು. ಹೌದು, ಅಂದರೆ ಅವ್ರು ಹೋಗಲೇಬೇಕು ಅನ್ನೋ ಸನ್ನಿವೇಶ ಬಂದರೆ ಆ ಯಂತ್ರನ ತೆಗೆದು ದೇವ್ರ ಮನೆಗೆ ಇಟ್ಬಿಟ್ಟು ಅವರು ಹೋಗ್ಬಿಟ್ಟು ಬಂದು ಮತ್ತೆ ಸ್ನಾನ ಮಾಡಿ, ಇವರು ಹಾಲು ಅರ್ಶಿನ ಸ್ನಾನ ಮಾಡಿ, ಮತ್ತೆ ಆ ಯಂತ್ರಕ್ಕೂ ಹಾಲು ಅರ್ಶಿನ ಸ್ನಾನ ಮಾಡಿ ಊದ್ಕಡ್ಡಿ ಕೊಟ್ಟು ತಿರ್ಗಾ ಇವ್ರ ಮೈ ಮೇಲೆ ಹಾಕೋಬೇಕು. ಹಾಗೇ ಇರುತ್ತೆ. ಆದರೆ ಅಲ್ಲಿಗೆ ಹಾಕೊಂಡು ಹೋಗ್ಬಾರ್ದು, ಮಶಾಣಕ್ಕೂ ಹಾಕೊಂಡು ಹೋಗ್ಬಾರ್ದು, ಸಾವಿನ ಮನೆಗೂ ಹಾಕೊಂಡು ಹೋಗ್ಬಾರ್ದು. ಓಕೆ, ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಕಾವ್ಯ ಅವರಿಗೆ. ನಮಸ್ತೆ ಸರ್. ಸ್ಪೆಷಲಿ ನೀವು ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ರಹ್ಮ ರಾಕ್ಷಸಿ ಈ ಒಂದು ವಿಡಿಯೋಗಳನ್ನ ನಾವು ಬೇರೆ ಬೇರೆ ಎಲ್ಲೋ ಕಡೆ ಒಂದು ನೋಡಬೇಕಾದಾಗ ಬ್ರಹ್ಮ ರಾಕ್ಷಸಿ ಆ ಥರ ಬರೋದಿಲ್ಲ,
ಸೊ ಇಷ್ಟೊಂದು ವೈಲ್ಡ್ ಆಗಿ ಅಂದರೆ ಅಷ್ಟು ಸಿಂಪಲ್ ಇರಲ್ಲ, ಅದು ತುಂಬ ದೊಡ್ಡ ಶಕ್ತಿ. ಹೌದು. ಬಟ್ ಇಲ್ಲೆಲ್ಲ ಬ್ರಹ್ಮರಾಕ್ಷಸಿ ಅಂತೇಳಿ ಕರೀತಾರಲ್ಲ, ಅದರಲ್ಲಿ ಏನೋ ಮೋಸ ಇದೆ, ಅದು ಬೇರೆ ಯಾವುದೋ ಒಂದು ಶಕ್ತಿ ಇರ್ಬೋದು, ಅದು ಬ್ರಹ್ಮರಾಕ್ಷಸಿ ಅಲ್ಲ ಅಂತ ಹೇಳ್ತಾ ಇದ್ರಿ. ಸ್ಪೆಷಲಿ ಬ್ರಹ್ಮರಾಕ್ಷಸಿ ನಿಮ್ಮ ಪ್ರಕಾರ ಯಾವ ಥರ ಇರುತ್ತೆ, ಮತ್ತು ಅದು ಬಂದರೆ ಅದು ಯಾವೆಲ್ಲ ಸಿಂಪ್ಟಮ್ಸ್ ತೋರಿಸುತ್ತೆ, ಮತ್ತು ಅದನ್ನು ಯಾವ ಥರ ನೀವು ಪರಿಹಾರ ಕೊಡ್ತೀರಾ ನಿಮ್ಮಲ್ಲಿ, ಇದ್ರದ್ದೊಂದು ಪರಿಚಯ ಮಾಡಿಕೊಡಿ. ಬ್ರಹ್ಮರಾಕ್ಷಸಿ ಹೇಗಿರುತ್ತೆ? ಬ್ರಹ್ಮರಾಕ್ಷಸಿ ಪ್ಲಸ್ ಬ್ರಹ್ಮರಾಕ್ಷಸ. ಓಕೆ, ಇವೆರಡು ತುಂಬಾ ಕಡೆ ಹೇಳ್ತಿರೋದು ಇವ್ರ ಮೇಲೆ ಬ್ರಹ್ಮರಾಕ್ಷಸ ಬಂದ್ಬಿಟ್ಟಿತ್ತು, ನಾವು ಅದನ್ನ ಬಗೆಹರಿಸಿದೀವಿ. ಬ್ರಹ್ಮರಾಕ್ಷಸಿ ಬಂದ್ಬಿಟ್ಟಿತ್ತು, ನಾವು ಬಗೆಹರಿಸಿ. ಬ್ರಹ್ಮ ಅಂದ್ರೆ ಯಾರು? ಸೃಷ್ಟಿಕರ್ತ ಅಲ್ವಾ ಬ್ರಹ್ಮ. ಬ್ರಹ್ಮ ರಾಕ್ಷಸ ಅಂದ್ರೆ ಯಾರು? ಕಾವಲ್ದಾರರು. ಬ್ರಹ್ಮನ್ಗೆ ಕಾವಲ್ದಾರ್ಗೆ ಏನ್ ಹೇಳ್ತೀವಿ ನಾವು? ಏನ್ ಹೇಳ್ತೀವಿ? ಸೇವಕರು ಅಂತ ಕರಿಬಹುದು ಅಂತ ಹೇಳ್ತೀವಿ, ಮತ್ತೆ ಕಾವಲ್ದಾರರು ಅಂತ ಹೇಳ್ತೀವಿ. ಅವ್ರದೇ ಆದ ಒಂದು ಹೆಸರುಗಳನ್ನ ಇಕ್ತೀವಿ. ಬ್ರಹ್ಮ ರಾಕ್ಷಸಿ, ಬ್ರಹ್ಮ ರಾಕ್ಷಸ ಅನ್ನೋ ಹೆಸರಿಕ್ತೀವಿ. ಬ್ರಹ್ಮ ರಾಕ್ಷಸ ಒಬ್ಬರ ಮೈ ಮೇಲೆ ಬಂದ್ರೆ ಅವ್ರ ಕಣ್ಣು ಫುಲ್ ರೆಡ್ ಆಗುತ್ತೆ. ಹೇಳ್ತೀನಿ ಕೇಳಿ. ಬೇರೆ ಒಂದು ಆತ್ಮಗಳು ಬಂದ್ಬಿಟ್ಟು ಅವ್ರಿಗೆ, ಇವಾಗ ಎಕ್ಸಾಂಪಲ್ ಇದು ಒಂದು ಬಂದು ಆನೆ, ಈ ಆನೆಗೆ ಆನೆ ಬಲ ಇರುತ್ತೆ. ನಾನು ಇದಕ್ಕೆ ಹೋಗ್ಬಿಟ್ಟು ಇಲಿ ಅಂತ ಹೇಳಿದ್ರೆ ಅದು ಕೇಳುತ್ತಾ? ಕೇಳಲ್ಲ. ಇಲಿಗೆ ಹೋಗ್ಬಿಟ್ಟು ಆನೆ ಅಂದ್ರೆ ಅದು ಕೇಳುತ್ತಾ? ಕೇಳಲ್ಲ. ಇಲಿ ಬಂದು ನಾನು ಆನೆ ಅಂತ ಹೇಳ್ಕೊಂಡ್ ಬರುತ್ತೆ. ಹಂಗೇನೆ ಇದು ಯಾವುದೋ ಒಂದು ಆತ್ಮನೋ ಗಾಳಿನೋ ಯಾವುದೋ ಒಂದು ಬಂದ್ಬಿಟ್ಟು ಇಲ್ಲ ಮಾಡಿಸಿ ಬಿಟ್ಟಿರೋ ಅಂತ ಒಂದು ಕುಟ್ಟಿ ಚೇತನೋ, ಇಲ್ಲ ಅಂತಂದ್ರೆ ಚೌಡಿನೋ, ಇಲ್ಲ ಅಂತಂದ್ರೆ ಭಗವತಿ ಪ್ರಯೋಗನೋ, ಆತ್ಮಗಳ ಪ್ರಯೋಗನೋ, ಇಂಥವ್ ಯಾವ್ದೋ ನಾನಾ ರೀತಿ ಮಾಡಿ ಬಿಡ್ತಾರೆ ವಾಮಾಚಾರ ಮಾಡೋದು. ಈಗ ಹೇಳ್ಬೇಕಂತಂದ್ರೆ 99% ಬರೀ ವಾಮಾಚಾರಗಳೇ ಆಗ್ತಾ ಇರೋದು. ಈಗ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿದೆ, ಮುಂದೆ ಇನ್ನಷ್ಟು ಜಾಸ್ತಿನೂ ಆಗುತ್ತೆ. ಯಾಕಂತಂದ್ರೆ ನಿಮ್ ಕಂಡ್ರೆ ನನ್ಗಾಗಲ್ಲ, ನನ್ ಕಂಡ್ರೆ ನಿಮ್ಗಾಗಲ್ಲ. ನೀನ್ ಬದುಕ್ತಾ ಇದೀಯಾ, ನಾನ್ ಬದುಕ್ತಾ ಇಲ್ಲ. ವಾಮಾಚಾರ ಮಾಡೋದಕ್ ಬೇಕಾಗಿರೋ ಕಾರಣ ಇಷ್ಟೇ. ನೀನ್ ಮನೆ ತೆಗ್ದಿದ್ಯಾ, ನಾನ್ ಮನೆ ತೆಗ್ದಿಲ್ಲ. ನಾನ್ ಬಾಡಿಗೆ ಮನೆಗಿದ್ದೀನಿ, ನೀನ್ ಸೈಟ್ ತೆಗ್ದ್ಬಿಟ್ಟಿದ್ಯಾ. ಈ ತರ ಮಾಡ್ತಾರೆ. ಮಾಡಿ ಬಿಡೋದು ಏನಂತಂದ್ರೆ ಬ್ರಹ್ಮ ರಾಕ್ಷಸ ಬಿಡೋ ಅಂತ ಮಂತ್ರವಾದಿ ಇಲ್ಲ, ಬ್ರಹ್ಮ ರಾಕ್ಷಸಿ ಬಿಡೋ ಅಂತ ಮಂತ್ರವಾದಿ ಇಲ್ಲ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಜನಗಳು ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರೇ ನನ್ಗೆ ದುಶ್ಮನ್ ಅಲ್ಲ. ಸುಮ್ನೆ ಬ್ರಹ್ಮ ರಾಕ್ಷಸ ಬಂದ್ರೆ ಕಣ್ಣು ಕೆಂಪಾಗುತ್ತೆ, ನಿಜ ರೂಪ ಯಾರು ಕಂಡಿಲ್ಲ. ಬ್ರಹ್ಮ ರಾಕ್ಷಸ ಬಂದ್ರೆ ಯಾರು ಬದುಕಲ್ಲ. ಹೇಳ್ತೀನಿ ಕೇಳಿ. 100 ಆತ್ಮಗಳ ಪವರು ಅವ್ರಿಗಿರುತ್ತೆ. ಬ್ರಹ್ಮ ರಾಕ್ಷಸ ಬಂದ್ರೆ 100 ನಮ್ಮ ಹತ್ರ ಬಂದಿತ್ತು. ನನ್ನ ಹತ್ರ ಬಂದ್ಬಿಟ್ಟು ಫಸ್ಟ್ ಏನ್ ಹೇಳ್ತು, ಮೈ ಮೇಲೆ ಕರ್ಸ್ದಾಗ ನಾನ್ ಬ್ರಹ್ಮ ರಾಕ್ಷಸ ಅಂದ್ರು. ಹೇಳ್ತು ಬ್ರಹ್ಮ ರಾಕ್ಷಸನ. ಆಯ್ತಿರು ಒಂದ್ ನಿಮಿಷ ನೋಡೋಣ ಅಂತ ಅನ್ಬಿಟ್ಟು ಆಮೇಲೆ ಚೆಕ್ ಮಾಡಿದ್ರೆ ಬ್ರಹ್ಮ ರಾಕ್ಷಸ ಅಲ್ಲ, ಒಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರೋ ಅಂತ ಒಂದು ಆತ್ಮ. ಅದು ಸುಳ್ಳು ಹೇಳ್ತಿದೆ. ಯಾಕೆ ಅವು ಸುಳ್ಳು ಹೇಳ್ತವೆ? ಅವು ಹೇಳ್ತವೆ ಸರ್. ಯಾಕೆಂತಂದ್ರೆ ನಾನು ಬ್ರಹ್ಮ ರಾಕ್ಷಸ ಅಂತ ಹೇಳ್ಬಿಟ್ರೆ ಎಲ್ಲರೂ ಎದುರ್ಕೊಂತಾರೆ. ಸೊ ಅದ್ರ ಶಕ್ತಿ ಜಾಸ್ತಿ ಅಂತ ಭಯ ಪಡ್ತಾರೆ. ಅದು ಶಕ್ತಿ ಏನಿಲ್ಲ, ಓನ್ಲಿ 1%. ಒಂದು ನಿಂಬೆಣ್ಣಲ್ಲಿ ಅದ್ರ ಶಕ್ತಿನ ತುಳ್ದಾಕ್ಬಿಡ್ಬೋದು. ಹೀಗೆ ಹೇಳಿ ಈ ತರ. ಅದಕ್ಕೆ ಯಾರು ಜನ ಇಷ್ಟು ನಂಬಬೇಕು ನಂಬಿ ಎಲ್ಲಾ. ಇವಾಗ ನನ್ನ ಹೇಳೋದು ನಂಬೇಡಿ, ನಾನು ಹೇಳೋದು ನಂಬೇಡಿ. ನಿಮ್ಮ ಒಂದು ಸರಿ ಯೋಚನೆ ಮಾಡಿ, ಆಲೋಚನೆ ಮಾಡಿ. ನನ್ಗೇನೋ ಒಂದು ಆಗ್ತಿದೆ, ಫಸ್ಟ್ ನೀವು ಈ ತರ ಏನಾದ್ರೂ ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸಿದ್ರೆ, ಒಂಥರ ಮಾನಸಿಕವಾಗು, ಮೈಂಡ್ ಒಂಥರ ಬ್ಲ್ಯಾಕ್ ಆಗು ಆ ಥರ ಇರುತ್ತೆ, ಫಸ್ಟು ಯಾರನ್ನಾದ್ರೂ ಹೋಗ್ಬಿಟ್ಟು ಸಲಹೆ ತಗೊಳ್ಳಿ. ಸೈಕಿಯಾಟಿಸ್ಟ್ ಹತ್ರ ಹೋಗ್ಬಿಟ್ಟು ಸಲಹೆ ತಗೊಳ್ಳಿ, ಅವ್ರ ಹತ್ರ ಮೆಡಿಸಿನ್ ತಗೊಳ್ಳಿ. ನಿಮ್ಗೆ ಅಲ್ಲೂ ಸಮಾಧಾನ ಆಗಿಲ್ಲ ಅನ್ನೋ ಕಾರಣಕ್ಕೆ ನಮ್ಮತ್ತವ್ರ ಹತ್ರ ಬನ್ನಿ. ಅವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತೇಳಿ ನೋಡ್ಬಿಟ್ಟಿಂದೇನು ಪರಿಹಾರ ಮಾಡೋಣ. ಅದ್ಬಿಟ್ಬಿಟ್ಟು ನನಗೆ ದೆವ್ವ ಇದೆ, ನನಗೆ ಗಾಳಿ ಇದೆ, ಅಲ್ಲೋಗೋದು, ಅಲ್ಲೂ ಓಡಿಸೋದು, ಇಲ್ಲೋಗೋದು, ಇಲ್ಲಿ ಓಡಿಸೋದು, ಅಲ್ಲೇನೋ ಒಂದು ಮಾಡಿಸೋದು, ಇಲ್ಲೇನೋ ಒಂದು ಮಾಡಿಸೋದು, ಜೊತೆಗೆ ದುಡ್ಡು ಖರ್ಚು, ಒಂದು ದೇಹಕ್ಕೆ ಒಂದು ಮಾನಸಿಕವಾಗಿನೂ ಹಿಂಸೆ ಅಲ್ವಾ. ದೇಹಕ್ಕೆ ಯಾವುದೇ ಕಾರಣಕ್ಕೂ ಹಿಂಸೆ ಕೊಡಬಾರ್ದು. ಸೊ ಈ ಬ್ರಹ್ಮರಾಕ್ಷಸಿ ನಿಮ್ಮ ಗಮನದಲ್ಲಿ ಇದು ಬಂದ್ರೆ ಕಣ್ಣು ಕೆಂಪಿರುತ್ತೆ ಒಂದೇ ಹೇಳಿದ್ರಿ, ಬಟ್ ಅದರದ್ದು ಪವರ್ ಯಾವ ತರ ಇರುತ್ತೆ, ಯಾವ ತರ ಹಿಂಸೆ? ಪವರ್ ಈಗ 100 ಆತ್ಮಗಳು ಇರೋಷ್ಟು ಶಕ್ತಿ ಇರುತ್ತೆ ಸರ್. ಏನೆಲ್ಲ ಬಾಧೆಗಳು ಆ ದೇಹಕ್ಕೆ? ಏನಿಲ್ಲ, ಕೈ ಕಾಲೆಲ್ಲ ಫುಲ್ಲು ಬಿದ್ದೋಗೋ ತರ, ಹಿಂಗೆ ಸ್ಟ್ರೋಕ್ ಪೇಷಂಟ್ಗಳು ಆಡಿಸ್ತಿದ್ದಂಗೆ ಹೆಂಗೆ ಈ ರೀತಿ ಆಗ್ತಾ ಅದೇ ತರ ಆಗುತ್ತೆ. ಏನಂತಂದ್ರೆ ನೋಡ್ಬೋದು,
ಗರ್ಜನೆ ಮಾಡ್ಬೋದು, ಮಾತಾಡಕ್ಕಾಗಲ್ಲ, ಕೈ ಕಾಲೆಲ್ಲ ಬಿದೋಗುತ್ತೆ. ಬ್ರಹ್ಮ ರಾಕ್ಷಸ ಬಂದ್ರೆ ಫಸ್ಟು ಮೈಯಲ್ಲಿರೋ ರಕ್ತನ ಕುಡಿತಾನೆ. ಕೆಂಪಗಿರೋರ್ ಸಮೇತ ಬೆಳ್ಳಗ್ ಪಿಂಚ್ಕೊಂಡ್ಬಿಟ್ಟಿರ್ತಾರೆ. ಬ್ರಹ್ಮ ರಾಕ್ಷಸ ಬಂದ್ರೆ, ಒಂದು ಆತ್ಮ ಬಂದ್ರೇನೆ ನಾವು ತಡಿಯಲ್ಲ. ಇನ್ನ 100 ಪಟ್ಟಷ್ಟು ಬ್ರಹ್ಮ ರಾಕ್ಷಸ ಬಂದ್ರೆ ನಾವು ತಡೀತೀವಾ? ಸೊ ಇವು ಯಾವ ತರ ಮೈ ಸೇರ್ತವೆ? ಅವು ಈಗ ಸಂಚಾರ ಮಾಡ್ತಾ ಇರ್ತವೆ ಸರ್, ಅವು ರಾಕ್ಷಸಗಳು. ಇವಾಗ ಅವಕ್ಕೂ ಬಲಿಗಳಿರ್ತವೆ. ಇವಾಗ ನಾವೊಂದು ದೇವ್ರಿಗೆ ನಾವು ಬಲಿ ಅಂತಂದಿದ ತಕ್ಷಣ ನಾವು ದೇವ್ರಿಗೆ ಬಲಿ ಇಲ್ಲ, ಅವ್ರ ಬಂಟ್ರಗಳಿಗೆ ಬಲಿ ಅಲ್ವಾ? ಹಂಗೆ ಬ್ರಹ್ಮನ್ಗೆ ಅಂತೇಳಿ ಅವ್ರ ಕುಲದವರು ಅವ್ರಿದು ಏನೋ ಒಂದು ಪದ್ಧತಿ ಪೂರ್ವದಲ್ಲಿ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ಅವರು ಹಿಂಗೆ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರಾದ್ರೂ ಹೋದಾಗ ಅವ್ರನ್ನ ಇಷ್ಟಪಟ್ಟು ಅವ್ರನ್ನ ಸೇರುವಂಥದ್ದು ಇರುತ್ತೆ. ಅಂಥವ್ರನ್ನ ಸೇರಿದಾಗ ಇಷ್ಟು ದಿನ ಅಂತೇಳಿ ಟೈಮ್ ಇರುತ್ತೆ, ಅವರು ಡೆತ್ ಆಗಿ ಹೋಗ್ತಾರೆ. ಯಾಕಂದ್ರೆ ಒಳಗಡೆನೆ ರಕ್ತ ಕುಡಿತಾ ಇರ್ತಾರಲ್ವಾ? ಏಕೆ ರಕ್ತಾನೇ ಹೋದ್ಮೇಲೆ ಮನುಷ್ಯ ಎಲ್ಲಿ ಬದುಕಿರ್ತಾನೆ? ಸೊ ಮೈಯಲ್ಲಿ ರಕ್ತ ಖಾಲಿಯಾಗಿ ಅವರು ಸಾಯ್ತಾರೆ. ಸೊ ಈ ತರದ ಕೆಲವೊಂದಷ್ಟು ಚಿಕಿತ್ಸೆಗಳು ಈಗ ಸುಮಾರು ಜನಕ್ಕೆ ಬ್ಲಡ್ ಬಂದು ಕಮ್ಮಿ ಆಗ್ತದೆ ಅಂತೇಳಿ ಹಾಕ್ಸ್ಕೋತಾರೆ. ಸೊ ಇವೆಲ್ಲನೂ ನಡೀತಾ ಇದೆ. ಇವೆಲ್ಲನೂ ಆ ಥರ ರಕ್ತ ಕಮ್ಮಿ ದೇಹದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ಈ ಥರದ ತೊಂದರೆನ ಇಲ್ಲ, ಅದು ಬಿಟ್ಟು ಬೇರೆನೂ ಆಸ್ಪತ್ರೆದ ಸಮಸ್ಯೆ ಇರುತ್ತೆ. ಫಸ್ಟು ಏನೇ ಒಂದು ಸಮಸ್ಯೆ ಬಂದ್ರೂ ಮೆಡಿಕಲ್ಲು ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ಕೊಂಡ್ಲಿ ಅಲ್ಲಿ ಏನೂ ನನಗೆ ಸಮಸ್ಯೆ ಇಲ್ಲ, ನಾರ್ಮಲ್ಲು, ಆದರೂ ನನಗೆ ಈ ಥರ ಸಮಸ್ಯೆ ಆಗ್ತಿದೆ ಅಂತಾಗ ನಮ್ಮಂಥವ್ರ ಹತ್ರ ಬರಲಿ. ಅವಾಗ ಅದೇನು ಕಾಯಿಲೆ ಏನು ಅಂತೇಳಿ ಕಂಡಿಡ್ಬಿಟ್ಟು ಅದಕ್ಕೆ ಪರಿಹಾರ ನಾವು ಸೂಚನೆ ಕೊಡೋಣ. ಯಾವ ಥರ ರಿಮೂವ್ ಮಾಡ್ತೀರಾ ಇವುಗಳನ್ನ? ಬ್ರಹ್ಮ ರಾಕ್ಷಸ ಬಂತಂದ್ರೆ ಬ್ರಹ್ಮ ರಾಕ್ಷಸ ಬಂದಿಲ್ಲ, ಬರೋದು ಇಲ್ಲ. ಬ್ರಹ್ಮ ರಾಕ್ಷಸನ್ನ ಯಾವುದೇ ಮಂತ್ರವಾದಿ ಪ್ರಯೋಗ ಮಾಡ್ಕೊಳ್ಳಲ್ಲ. ಪ್ರಯೋಗ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಮಂತ್ರ ಬ್ರಹ್ಮ ರಾಕ್ಷಸ ಬಂದು ಪ್ರತ್ಯಕ್ಷ ಆಗಿದ್ದ ಕ್ಷಣದಲ್ಲಿ ಫಸ್ಟ್ ರಕ್ತ ಕುಡಿಯೋದೇನೆ ಮಂತ್ರವಾದಿದು. ಹೌದಾ? ಮತ್ತೆ ಆಟೋಮೆಟಿಕ್ ಅವಾಗವೇ ಬರ್ತಾವೆ. ಅಂದ್ರೆ ಅವು ಸಂಚಾರಗಳು ಮಾಡ್ತಾ ಇರ್ತವೆ. ಅಂದ್ರೆ ಯಾವುದೋ ಒಂದು ಕೋಟಿಗೊಬ್ರು ಸಂಚಾರಗಳು ಮಾಡ್ತಾ ಇದ್ದಾಗ ಅಂಥವ್ರನ್ನ ಅವ್ರು ಇಷ್ಟಪಟ್ಟೋ ಇಲ್ಲ ಒಂದು ಆಕರ್ಷಣೆ ಆಗೋ ಇಲ್ಲ ಅವ್ರು ಬರೋ ಟೈಮ್ಗೆ ಇವ್ರು ಅಡ್ಡ ಹೋಗೋ. ಈಗ ರಾವ್ ಹೊಡ್ದು ಸತ್ತೋದ್ರು ಅಂತ ಹೇಳ್ತಾರೆ, ಗೊತ್ತಿದ್ಯಾ? ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಏನಾಗ್ ಸತ್ತ? ರಾವ್ ಹೊಡಿತು, ಬಕ್ಪಾರ್ಲ್ ಇಕ್ಕಿದಂಗೆ ಯಾರೋ ಬಂದು ಹೊಡೆದಂಗಾಯ್ತು, ಬಕ್ಪಾರ್ಲ್ ಬಿ ಸತ್ತೋದ, ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತ ಹೇಳ್ತಾರಲ್ವಾ? ಇದೇ ತರಾನೇ ಅದು. ಸೊ ಈ ಎಫೆಕ್ಟ್ ಇದೆ. ಇದು ಒಂದು ಅದ್ರ ಸಂಚಾರಕ್ಕೆ ನಾವು ಅಡ್ಡ ಹೋದಾಗ ಅದು ಏಟ್ ಬಿದ್ದಾಗ ಅದು ಅಲ್ಲಿ ಸಾವಾಗುತ್ತೆ. ಅದು ಸ್ಥಾನಾಗಿ ಬಂದು ಯಾರನ್ನೂ ಟಚ್ ಮಾಡಲ್ಲ. ಅಂದ್ರೆ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗ್ತಾ ಇರ್ತೀವಿ, ಮುಸ್ಸಂಜೆ ಟೈಮಲ್ಲಿ ಹೋಗ್ತಾ ಇರ್ತೀವಿ, ಅವರೆಲ್ಲ ಸಂಚಾರ ಮುಸ್ಸಂಜೆ ಟೈಮಲ್ಲೇ ಇರ್ತವೆ, ಹೋಗ್ತಾ ಇರ್ತೀವಿ. ಜಾಸ್ತಿ ಹೊಲ ಗದ್ದೆಗಳಲ್ಲಿ ಇರ್ತಾರ ಅವ್ರು, ರಾವ್ ಅನ್ನೋದು. ಹೋಗ್ತಾ ಇರ್ತೀವಿ, ಆಗ ಅವರು ಆ ಕಡೆಯಿಂದ ಬರ್ತಾ ಇರ್ತಾರೆ. ಆಗ ಹಿಂಗೆ ಕ್ರ್ಯಾಶ್ ಆಗುತ್ತೆ. ಆಗ ಅವ್ರದ್ದು ಒಂದು ನೆರಳು ನಮಗೆ ಸೋಕಿ ನಾವು ಬಿದ್ದು ಸಾಯ್ತೀವಿ. ಇದೇ ಎಕ್ಸಾಂಪಲ್. ಸೊ ಜಮೀನುಗಳಲ್ಲಿ ಓಡಾಡೋರಿಗೆ ಹೌದು, ಯಾಕಂದ್ರೆ ಅಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಪೂಜೆ ಇರುತ್ತೆ. ಜಮೀನುಗಳಲ್ಲಿ ಪ್ರತಿನಿತ್ಯ ಪೂಜೆ ಇರಲ್ಲ, ಆದ್ರೆ ಒಂದು ಮನೆಗಳಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ. ಇಲ್ಲಾಂದ್ರೆ ವಾರದಲ್ಲಿ ಒಂದು 3 ದಿನ ಆದ್ರೂ ಪೂಜೆ ಇರುತ್ತೆ. ಅಕ್ಕಪಕ್ಕ ದೇವಸ್ಥಾನಗಳ ಗಂಟೆ ಶಬ್ದಗಳು ಬರ್ತಾ ಇರ್ತವೆ, ಅಕ್ಕಪಕ್ಕ ಮನೆಗಳು ಇರ್ತವೆ. ಸೊ ಇವು ಪೂಜೆ ಇರೋ ಜಾಗದಲ್ಲಿ ಇರಲ್ಲ. ಪೂಜೆ ಎಲ್ಲಿ? ಯಾಕಂದ್ರೆ ಆ ಊರಿಗೊಂದು ಗ್ರಾಮ ದೇವತೆ ಇರ್ತಾರಲ್ವಾ, ಆ ಗ್ರಾಮ ದೇವತೆ ಸಂಚಾರ ಮಾಡ್ತಾ ಇರ್ತಾಳೆ. ಹೆಂಗ್ ಬರಕ್ ಸಾಧ್ಯ? ಓಕೆ. ಸೊ ಈ ತರ ಎಫೆಕ್ಟ್ ಆಟೋಮೆಟಿಕ್ ಆಗಿರುತ್ತೆ. ಅವುಗಳನ್ನ ನೀವು ಪತ್ತೆ ಮಾಡ್ಕೋಬಹುದು. ಮತ್ತೆ ಅವುಗಳನ್ನ ರಿಮೂವ್ ಯಾವ ತರ ಮಾಡ್ತೀರಾ ನೀವು? ರಿಮೂವ್ ಮಾಡ್ಬೋದು ಸರ್. ರಾವ್ ಹೊಡೀತು ಅಂತ ಹೇಳ್ತಾರಲ್ವಾ, ಅದಕ್ಕೆ ಆ ಜಾಗ ಎಲ್ಲಿ ಬಿದ್ದಿರ್ತಾರೆ ನೋಡ್ಕೊಂಡು ಇಲ್ಲಿ ನಾವೇನೋ ಒಂದ್ ಮಾಡ್ಕೊಡ್ತೀವಿ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಆ ಜಾಗದಲ್ಲಿ ಇದ್ ಮಾಡ್ಕೊಬಹುದು. ಮತ್ತೆ ಅವರು ಬಿದ್ದಿದ ತಕ್ಷಣ ಅವ್ರ ಜ್ಞಾನ ಇತ್ತು ಅಂತಂದ್ರೆ ಆ ಜಾಗನ ಏನೋ ಒಂದು ಗುರುತು ಮಾಡ್ಬಿಟ್ಟು ಮನೆಗೆ ಹೋಗಿ ಕರ್ಕೊಬೋದು. ಅಲ್ಲಿ ತಕ್ಷಣಕ್ಕೆ ಏನಾದ್ರು ಒಂದು ಶಾಂತಿ ಕಾರ್ಯ ಮಾಡ್ಬೇಕು. ಇಲ್ಲಾಂದ್ರೆ ರಾವ್ ಹೊಡಿತು ಅಂದ್ರೆ, ಈಗ ಬ್ರಹ್ಮ ರಾಕ್ಷಸ ಅಂತ ಹೇಳ್ತಾರಲ್ವಾ, ಈ ಬ್ರಹ್ಮ ರಾಕ್ಷಸ ಇಬ್ರು ಅವರೇ, ಆಯ್ತಾ? ಅಂತವ್ರು ಹೊಡೋದ್ರು ಅಂದ್ರೆ ಸ್ಪಾಟ್ ಡೆಡ್. ಅದಕ್ಕೆ ರಾವ್ ಅಂತ ನಾವ್ ಹೇಳೋದು, ಆಯ್ತಾ? ಅದು ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ತರ ಅಂತಂದ್ರೆ ಅದೇನ ಬೇರೆ ಯಾವ್ದಾದ್ರು, ಈಗ ಮುನಿ ಸೋಂಕ್ ಅಂತೇಳಾಗುತ್ತೆ, ಗಾಳಿ ಸೋಂಕ್ ಅಂತೇಳಾಗ್ತವೆ, ಈ ತರ ನಾನಾ ರೀತಿ ಇರ್ತವೆ. ಅವೇನಾದ್ರೂ ಆಯ್ತು ಅಂದ್ರೆ ಇಷ್ಟು ದಿನ ಅಂತೇಳಿ ಗಡುವು ಇರುತ್ತೆ, ಇದಕ್ಕೆ ಟೈಮ್ ಇದ್ಬಿಟ್ಟು ಅವಾಗ ಅದ್ರನ್ನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಅವ್ರ ಮನೆಯವರು ಹುಷಾರಾದ್ರು ಅಂದ್ರೆ ಯಾರಾದ್ರೂ ಪಂಡಿತರನೋ ಇನ್ನೊಬ್ರನೋ ಮಂತೊಬ್ರನೋ ಹೋಗಿ ಕೇಳಿದ್ವಿ ಇದು ಮಾಡ್ಕೊಂಡ್ರೆ ಅವಾಗ ಅದು ಪರಿಹಾರ ಸಿಗುತ್ತೆ. ಸೊ ಇದಕ್ಕೆ ಪರಿಹಾರ ಮಾಡ್ಕೊ. ಸೊ ಸ್ಪೆಷಲಿ ಈ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಈ ದುಷ್ಟಶಕ್ತಿಗಳದ್ದಾಯಿತು, ದೈವ ಸಂಚಾರ ಯಾವ ಥರ ಇರುತ್ತೆ? ಸ್ಪೆಷಲಿ ಗ್ರಾಮ ದೇವತೆ ಹೇಳಿದ್ರಿ,
ಹೌದು. ಸೊ ಇವುಗಳೆಲ್ಲ ಸಂಚಾರ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ಇದೊಂದಷ್ಟು ಬ್ರಹ್ಮ ರಾಕ್ಷಸ. ಸೊ ಈ ಒಂದು ಡಿಫ್ರೆಂಟ್ ಕೇಸ್ಗಳು ಇವು ಸಾಮಾನ್ಯ ಶಕ್ತಿ ಅಲ್ಲ, ಅಪಾರವಾದ ಶಕ್ತಿ, ಎಲ್ಲರಿಗೂ ಬರೋದಿಲ್ಲ. ಬಟ್ ಎಲ್ಲ ಕಡೆ ಇದು ಬ್ರಹ್ಮ ರಾಕ್ಷಸ ಬಂದೈತೆ, ಬ್ರಹ್ಮ ರಾಕ್ಷಸ ಬಂದೈತೆ ಅಂತೇಳಿ ಒಂದಷ್ಟು ಮಿಸ್ಗೈಡ್ ಆಗ್ತಾ ಇದೆ. ಸೊ ಆ ವಿಚಾರಗಳನ್ನ ಒಂದೊಂದ್ಸರಿ ಸರ್ ಇನ್ನೊಂದು ಹೇಳೋದು ಮರ್ತೆ, ಒಂದೊಂದ್ಸರಿ ದೆವ್ವ ಬಂದು ನಾನು ದೇವ್ರು ಅಂತ ಹೇಳೋ ಚಾನ್ಸಸ್ ಇದೆ. ಸೊ ಹಿಂಗೂ ಮಾಡ್ತಾರೆ. ನಮ್ಮಲ್ಲಿ ಸಿಕ್ಕಾಕೊಂಡಿದೆ. ಮೈ ಮೇಲೆ ದೆವ್ವ ಬಂದ್ಬಿಟ್ಟು ನಾನ್ ದೇವ್ರು ಅಂತ ಹೇಳ್ತು, ಯಾವುದೋ ಒಂದು ದೇವ್ರ ಹೆಸರು ದೇವ್ರು ಹೇಳ್ತು. ಆಮೇಲೆ ಯಾವ ಊರ್ ದೇವರು, ನಿನ್ನ ಮೂಲ ಸ್ಥಾನ ಎಲ್ಲಿ ಅಂದ್ರೆ ಸರಿಯಾಗಿ ಉತ್ತರ ಕೊಡಕ್ ಬಂದಿಲ್ಲ, ಅಲ್ಲಿ ಸಿಕ್ಕಾಕೊಂತು. ಆಮೇಲೆ ನಾವು ಒಂದು ನಾಡಿ ಹಿಡ್ದು ಮತ್ತೆ ಅಂಜನ ಹಾಕಿ ಮತ್ತೊಂದ್ಸರಿ ಚೆಕ್ ಮಾಡಿ ಮತ್ತೆ ನೀನ್ ಬಾ ಹೋಗು ಹುಣ್ಣಿಮೆಗೆ ಬಾ ಹೋಗು ಅಂತೇಳಿ ಹುಣ್ಣಿಮೆಗೆ ಎತ್ಕೊಂಡೋಗಿ ಕಾಟೇರಮ್ಮನ ಎದುರುಗಡೆ ಹಾಕಿದ್ಮೇಲೆ ಅವಳ ಮೈ ಅಮ್ಮನ ಮೈ ಮೇಲೆ ಬಂದಿದ್ದು ದೇವ್ರಲ್ಲ, ದೇವ್ರಲ್ಲ, ಒಂದು ಕೆರೆಗೆ ಬಿದ್ದು ಸತ್ತಿರೋ ಅಂತ ಒಂದು ಮುತ್ತೈದೆ ಹೆಣ್ಣು, ಅದು ಬಂದು ಬ್ರಾಹ್ಮಿಣ್ಸ್. ದೇವ್ರು ಬಂದ್ರೆ ಆಕೆಗೆ ಇಲ್ಲಿ ಇಷ್ಟು ಅರ್ಶನ ಬಳದು ಇಷ್ಟು ಕುಂಕುಮ ಇಡಬೇಕಿತ್ತು. ಅದು ಅರ್ಶನ ಕುಂಕುಮ ಇಟ್ಟಾದ್ಮೇಲೆ ಮುಖನೇ ಬದಲಾವಣೆ ಆಗ್ತಾ ಇತ್ತು. ಒಂದೊಂದ್ಸರಿ ದೆವ್ವಗಳನ್ನು ನಾನು ದೇವ್ರು ಅಂತೇಳಿ ಹೇಳ್ಕೊಂಡ್ ಬಂದು ಜನಗಳನ್ನ ಮಿಸ್ಯೂಸ್ ಮಾಡ್ತವೆ. ಸೊ ಅವು ಕೂಡ ಅವಾಗ ಬೇಕಾಗಿದ್ದು ಪೂಜೆ ಮಾಡಿಸ್ಕೊಂಡ್ಬಿಡ್ತವೆ. ಹೌದು, ಪೂಜೆ ಅಲ್ಲ, ಅವು ಬಂದ ಮೇಲೆ ಅವಕ್ಕೆ ಇಷ್ಟಪಟ್ಟಂಗೆ ಅರ್ಶನ ಬಳಸ್ಕೊಳ್ಳೋದು, ಸೇವೆ ಮಾಡಿಸ್ಕೊತವೆ. ಆಮೇಲೆ ಮಂಗಳಾರತಿ ಮಾಡಿಸ್ಕೊಳ್ಳೋದು, ನಾನೇ ಒಂದು ದೇವ್ರು ಅನ್ನೋ ರೀತಿ. ಆಮೇಲೆ ನಿಜವಾದ ರೀತಿಯಲ್ಲಿ ನಾವು ನೋಡಿದಾಗ ದೇವ್ರ ದೆವ್ವನ ಅಂತೇಳಿ ನೋಡಿದಾಗ ನಮ್ಗಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. ಸೊ ಇದನ್ನ ಪತ್ತೆ ಮಾಡೋದು ಚೆನ್ನಾಗಿರ್ಬೇಕು, ಆಗ್ಲೇ ಪತ್ತೆ ಮಾಡ್ಬೇಕು, ಕರೆಕ್ಟಾಗಿ ಪತ್ತೆ ಮಾಡ್ಬೇಕು. ಮತ್ತೆ ಮುಖನ ನೋಡಿದ ತಕ್ಷಣ ಗೊತ್ತಾಗಲ್ಲ. ಇನ್ನೊಂದು, ನಾವಿರೋ ಜಾಗಕ್ಕೆ ಗಾಳಿ ಇರೋಂಥ ಕೇಸ್ ಬಂತು ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಗಾಳಿ ಇರೋ ಕೇಸ್ ಬಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದೇನು, ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ, ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿ, ಆಯ್ತಾ, ಎಲ್ಲ ಇದು ಮಾಡಿಸಿ, ಆಮೇಲೆ ಅದಕ್ಕೂ ಸಮಾಧಾನ ಇಲ್ವಾ ಆಮೇಲೆ ನಾವು ನೋಡ್ತೀವಿ ಅಂತೇಳಿ ಇದು ಮಾಡಿ. ವೀಕ್ಷಕರು, ಯಾಕಂದರೆ ಇದಷ್ಟು ಎಚ್ಚರಿಕೆ ವಿಚಾರಗಳು ಸಾಕಷ್ಟು ನಮ್ಮಲ್ಲಿ ಬಂದು ಹೋಗ್ತಾ ಇರ್ತವೆ, ಈ ಥರ ಮಿಸ್ಯೂಸ್ ಆಗ್ತಾ ಹೋಗುತ್ತೆ. ಮತ್ತೊಂದಷ್ಟು ವಿಚಾರ, ನಮ್ಮ ವಿಡಿಯೋಗಳು ಫೇಸ್ಬುಕ್ಕಲ್ಲಿ ಬೇರೆಯವರು ಬೇರೆ ಬೇರೆ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ಅವ್ರು ಕದ್ದು ಬೇರೆ ಇದರಲ್ಲಿ ಅವರವ್ರ ನಂಬರ್ಗಳು ಹಾಕ್ಕೋತಾ ಇದ್ದಾರೆ. ಸೊ ಅಲ್ಲಿ ಮಿಸ್ಯೂಸ್ ಆಗಿ ಯಾರ್ದೋ ಒಬ್ಬ ಅಂದರೆ ಯಾರು ಗುರೂಜಿ ಮಾತಾಡ್ತಾ ಇರ್ತಾರೆ, ಡೈರೆಕ್ಟ್ ಅವರೇ ಲಿಂಕ್ಗೆ ಸಿಕ್ಕಿ ಮಾತಾಡಿದ್ರೆ ಮಾತ್ರ ಅದು ಅಕ್ಸೆಪ್ಟು. ಅದು ಬಿಟ್ಟು ಬೇರೆ ಯಾರೋ ಅಟೆಂಡ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ಮಿಸ್ ಆಗ್ತಾ ಇದೆ, ಅಂದರೆ ಮೋಸ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನಮ್ಮ ವಿಡಿಯೋಗಳು ಫೇಸ್ಬುಕ್ಕಲ್ಲಿ ಯಾರು ಹೋಗಬಾರ್ದು ಸರ್, ಖಂಡಿತವಾಗ್ಲೂ. ಸೊ ಸ್ಪೆಷಲಿ ಯೂಟ್ಯೂಬಲ್ಲಿ ಮಾತ್ರ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನು ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು ನಾವು ಅಪ್ಲೋಡ್ಗಳು ಮಾಡ್ತಾ ಇಲ್ಲ. ಹಂಗೇನಾದ್ರೂ ಮಿಸ್ಯೂಸ್ ಆಗಿ ನಮ್ಮ ವಿಡಿಯೋಗಳು ಬಂದಿದ್ರೆ ಅದರಲ್ಲಿ ಯಾರ್ದೋ ಸ್ವದೇಶ್ ಮೀಡಿಯಾನೋ ಒಂದು ವಾಟರ್ ಮಾರ್ಕ್ ಇರೋ ಜಾಗದಲ್ಲಿ ಅವ್ರದ್ದು ನಂಬರ್ ಹಾಕಿರ್ತಾರೆ. ಆ ನಂಬರ್ ನೋಡಿ ಅದರಲ್ಲಿ ಏನಾದ್ರು ಫೋನ್ ಹಚ್ಚಿ ನೀವು ಮಾತಾಡಿದ್ರೆ ಅಲ್ಲಿ ಮಿಸ್ ಆಗ್ಬೋದು, ಇಲ್ಲ ಮೋಸ ಆಗ್ಬೋದು. ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂತೇಳಿ ಈ ವಿಡಿಯೋದಲ್ಲಿ ಮಾತಾಡ್ತಿದ್ವಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.